ಜೈ ಭೀಮ್, ಜೈ ಭಾರತ. ರಾಯಚೂರಿನಲ್ಲಿ ನಡೆದ ಭೂಮಾಂದನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಿ.ಆರ್. ಮುನಿರಾಜು ಅವರು ರಾಯಚೂರಿಗೆ ಭೇಟಿ ನೀಡಿ ಘಟನೆ ಕುರಿತು ಪರಿಶೀಲನೆ ನಡೆಸಿದರು. ಬಳಿಕ ಭೂಮಾಂದನ ಕುಟುಂಬ ಹಾಗೂ ಸ್ಥಳೀಯ ಸಮುದಾಯದವರನ್ನು ಭೇಟಿಯಾಗಿ ಧೈರ್ಯ ತುಂಬಿದ ಅವರು ಕೊಲೆ ಮಾಡಿರುವ ಆರೋಪಿಗಳನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ, ಕಾನೂನುಬದ್ಧವಾಗಿ ಶಿಕ್ಷೆಯಾಗುವಂತೆ ಹೋರಾಟ ನಡೆಸುತ್ತೇನೆ ಎಂದು ಭರವಸೆ ನೀಡಿದರು. ಇದೇ ವೇಳೆ ಭೂಮಾಂದನ ಹತ್ಯೆಯನ್ನು ಖಂಡಿಸಿರುವ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಭೂಮಾಂದನ ಕುಟುಂಬಕ್ಕೆ ರಕ್ಷಣೆ, ಸೂಕ್ತ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕು ಎಂಬ ಬೇಡಿಕೆಯನ್ನೂ ಮುಂದಿಟ್ಟಿದ್ದಾರೆ. ಜಸ್ಟಿಸ್ ಫಾರ್ ಭೂಮಾಂದನ್. ಸಹೋದರ ಭೂಮಾಂದನಿಗೆ ಭಾವಪೂರ್ಣ ನಮನಗಳು. ಜೈ ಭೀಮ್, ಜೈ ಭಾರತ. ಧೈರ್ಯವಾಗಿ ಮಾಡ್ಕೊ, ಧೈರ್ಯವಾಗಿರು, ಏನಾಗಲ್ಲ. ಇರ್ಲಿ, ಏನ್ ಮಾಡಕ್ಕಾಗಲ್ಲ, ಆಗೋದಾಗ್ಬಿಟ್ಟಿದೆ. ಸ್ವಲ್ಪ ಧೈರ್ಯ ಮಾಡ್ಕೊ ಅಮ್ಮ. ಇರ್ಲಿ, ಆಯ್ತು, ನಾವಿದ್ದೀವಿ ಅಂತವೆಲ್ಲ ಏನಾಗಲ್ಲ ಏನಮ್ಮ. ಇರ್ಲಿ ಪಾಪ, ಗೊತ್ತಾಯ್ತು, ಏನ್ ಮಾಡೋದು. ಮಕ್ಕಳೆಲ್ಲ ಸ್ವಲ್ಪ ಸಾಲಿ ಹೋದ್ಮೇಲೆ ಹಾಸ್ಟೆಲ್ ಸೇರಿಸಿದ್ವಲ್ಲ, ಮಕ್ಕಳು ನೋಡಿಕ ನಾವೇ ಬೆಂಗಳೂರು ಸೇರಿದ್ವು. ಅಪ್ಪನೇ ಊರು ಸೇರಿ ಸಾಲ ಈ ಮಗಳ ಮಕ್ಕಳೇನೆ ಊರು ಸೇರಿಸಿದ್ವಿ ನಾವು. ಅದು ಇವತ್ತು ನಾವು ಹದಿನೇಳು ಗ್ರಾಮಕ್ಕೆ ನಾವು ಆಗಮಿಸಿದ್ದೀವಿ. ಈಗ ಭೂಮಾನಂದರವರು ಏನು ವಿಚಾರದಲ್ಲಿ ಅವ್ರಿಗೂ ಗಲಾಟೆ ಆಗ್ತಾ ಇದೆ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನೇ ಒಂದು ಸಣ್ಣ ಪುಟ್ಟ ವಿಚಾರಗಳು ಬಂದರೂ ಸಹ ಈ ಕೆಲವು ಈಗಿನ ಅವ್ರನ್ನ ಮರಣವನ್ನು ಹೊಂದಿಸಿದ್ದಾರಲ್ಲ, ಆರೋಪಿ ಸ್ಥಾನದಲ್ಲಿರುವಂಥ ಅವರು ಕಿಡಿಗೇಡಿಗಳನ್ನ ಪೊಲೀಸ್ ಅಧಿಕಾರಿಗಳು ಕೂಡಲೇ ಬಂಧಿಸಬೇಕು. ಈಗಾಗಲೇ ಒಂದು 3-4 ಜನ ಬಂಧಿಸವ್ರೆ, ಇನ್ನೊಂದು ಜನ ಬಂಧಿಸಿಲ್ಲ ಅಂತ ಹೇಳ್ತವ್ರೆ. ಆಮೇಲೆ ಈ ಪೊಲೀಸ್ ಅಧಿಕಾರಿಗಳಿಗೂ ನಾಚಿಕೆ ಮಾನ ಮರ್ಯಾದೆ ಇರಬೇಕು ಅವ್ರಿಗೆ. ಯಾಕೆ ನಾವು ಈ ಮಾತು ಹೇಳ್ತೀವಿ ಅಂದರೆ, ಮೊದಲೇ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳಿದ್ದಾಗ ಪೊಲೀಸ್ ಅಧಿಕಾರಿಗಳು ಇಂಟೆಲಿಜೆನ್ಸ್ ರಿಪೋರ್ಟ್ಗಳೆಲ್ಲ ತಗೊಂಡು ಇವೆಲ್ಲರನ್ನೂ ಒಂದು ವ್ಯವಸ್ಥಿತವಾಗಿ ನಡ್ಕೊಬೇಕು. ಆಮೇಲೆ ಪ್ರತಿ ತಿಂಗಳು ದಲಿತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮಗಳಿಗೆ ಬಂದು ದಲಿತ ಕಾಲೋನಿಗಳಲ್ಲಿ ಏನಾಗ್ತದೆ ಅಂತೇಳೆಲ್ಲ ನೋಡಬೇಕು. ಈ ಮಾನ್ಗೆಟ್ಟಂಥ ಕೆಲವೊಂದು ಈ ಪೊಲೀಸ್ ಅಧಿಕಾರಿಗಳಿಂದ ಈ ಕೊಲೆಗಡಕರನ್ನ ಮಟ್ಟ ಹಾಕೋಕ್ಕೂ ಆಗ್ತಾ ಇಲ್ಲ. ಇವ್ರು ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಯಾಕಂದರೆ ಸುಮ್ಮನೆ ಇಲ್ಲಿ ಬಂದಾಗ ಏನೋ ತಿಳಿಬೀಳ್ತಾರೆ ಅಂತೇಳಿ ವ್ಯಾನ್ಗಳು ನಿಲ್ಸ್ಕೊಳಕ್ಕೆಲ್ಲ ನಿಂತೋದೆಲ್ಲ ಇಂಪಾರ್ಟೆಂಟ್. ಈಗ ಆ ಮಗುಗೆ ಯಾರು ಆಗ್ತಾರೆ, ಆ ಮಕ್ಳಿಗೆ ಯಾರು ಆಗ್ತಾರೆ, ಎಲ್ಲ ಕೊಡ್ಬೋದು ನಾವು. ಆ ಒಂದು ಜೀವ ಕೊಡೋಕೆ ನಮ್ಮ ಕೈಲಿ ಆಗ್ತಾ ಇದೆಯಾ? ಆ ಒಂದು ಇದು ಭಾಳ ನಮಗೆ ನೋವಾಗ್ತದೆ. ದಯವಿಟ್ಟು ನಾವು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀವಿ. ಆಮೇಲೆ ನಾನು ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಒಂದು ಮನವಿ ಮಾಡ್ಕೊತೀನಿ. ಮನೆ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ಕೂಡಲೇ ಅವ್ರು ಯಾರ್ಯಾರು ಕಿಡಿಗೇಡಿಗಳು ಮತ್ತು ಆರೋಪಿಗಳಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಬಂಧಿಸಿ ಕಾನೂನು ಚೌಕಟ್ಟಲ್ಲಿ ಅವ್ರಿಗೆ ನ್ಯಾಯ ಕೊಡಬೇಕು. ಈಗಾಗಲೇ ನಮ್ಮ ಹಲವಾರು ನಾಯಕರೆಲ್ಲ ಬಂದು ಹೋಗವ್ರೆ. ಪರಿಹಾರ 25 ಲಕ್ಷ ಕೊಡಿ, ಅವ್ರ ಜಮೀನು ಕೊಡಿ, ಅವ್ರ ಕೆಲಸ ಕೊಡಿ, ಎಲ್ಲ ಕೊಡಿ ಅಂತ ಹೇಳವ್ರೆ. ನೀವು 25 ಲಕ್ಷ ತಗೊಂಡು ಏನು ಅವ್ರಿಗೇನು ಇದು ಮಾಡೋಕ್ಕಾಗಲ್ಲ. ನಮ್ಮ ಒಂದು ವಿಚಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 1 ಕೋಟಿ ರೂಪಾಯಿ ಅವ್ರಿಗೆ ಅನುದಾನ ಮಂಜೂರು ಮಾಡಿ. ನಿಮ್ಮ ಮನೆಗಳಿಂದ ಏನು ಕೊಡ್ತಾ ಇಲ್ಲ, ಯಾವ್ಯಾವ್ದೋ ಕೆಲಸಗಳಲ್ಲಿ ಡ್ಯೂಟಿಗೆ ನೋಡ್ಕೊಂಡು ಹೋಗ್ತೀರಾ. ಇದ್ದವ್ರಿಗೆ ಮಾಡೋದ್ರಲ್ಲಿ ಏನಾಗಲ್ಲ. ಇವತ್ತು ನೋಡಿ, ಆ ಮಗು ಬಂದು ಪ್ರೆಗ್ನೆನ್ಸಿ ಆಗಿದ್ದಾರೆ. ಇವತ್ತು ಪ್ರೆಗ್ನೆನ್ಸಿ ಆಗಿರೋದು ಆ ಮಗುನ ನೋಡಿದ್ರು ಅಂತ ಮನ್ಸಿಟ್ಟು ಈ ಕಿಡಿಗೇಡಿಗಳು ಯಾವನ ದೇವಪ್ಪ ಅಂದರೆ ಇನ್ನೊಬ್ಬನೇ ಯಾವನ ಅಂತ ಇದು ಮಾಡಿದಾರಲ್ಲ, ಅವ್ರಿಗಂತೂ ತಕ್ಕ ಶಿಕ್ಷೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಅಂತಿಂತ ಶಿಕ್ಷೆ ಆಗಬಾರ್ದು. ಇವ್ರಿಗೆ ಭಾಳ ಈ ಶಿಕ್ಷೆ ಆಗಬೇಕು. ನೋಡಿ, ಈಗ ಡಬಲ್ ಮರ್ಡರ್ ಕೇಸ್ ಆಗಬೇಕು ಅವ್ರ ಮೇಲೆ. ಯಾಕಂದರೆ ಈಗ ಪ್ರೆಗ್ನೆನ್ಸಿ ಇದೆಯಲ್ಲ ಅಮ್ಮ, ಅವ್ರಿಗೇನು ಮಾನವೀಯತೆ ಏನಿದೆಯಾ? ಏನಾದರೂ ಅಂಥದ್ದು ದ್ವೇಷ ಏನು ಅಂಥದ್ದು ಏನು ಮಾಡ್ದವನು? ಆಯ್ತು, ಇವಾಗ ಹಳ್ಳಿಯಿಂದ ಹೋಗ್ಬಿಟ್ಟು ಬೆಂಗಳೂರಲ್ಲೆಲ್ಲ ಅವನು 2008ರಲ್ಲಿ ನಮ್ಮ ಸ್ನೇಹಿತರು ಆದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಮುನ್ರಾಜರವರ ಮಿಸಸ್ ಗೆದ್ದಿದ್ರು. ಅವರು ನಮ್ಮ ಸ್ನೇಹಿತರು ಅಲ್ಲಿ ಕೆಲಸ ಮಾಡ್ತಾರೆ. ನಾನು ನೈಟು ಮೀಟಿಂಗ್ ಬರೋಂಥ ಸಂದರ್ಭದಲ್ಲಿ ಅವ್ರ ಸ್ನೇಹಿತರಾದಂಥ ಒಬ್ಬ ಮುನ್ರಾಜು ನನಗೆ ಹೇಳಿದೆ, ಅಣ್ಣ ನಮ್ಮೂರು ನಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 700 ಒಂದು ಬರ್ತದೆ, 700 ಗ್ರಾಮದಲ್ಲಿ ಅವ್ರು ಇದ್ದರು. ಆಮೇಲೆ ಪಾಪ ನಾನು ಅವ್ರು ಎಲೆಕ್ಷನ್ಗಳಲ್ಲಿ ಇರಬೇಕಾದ್ರೆ ನಾನು ನೋಡಿದ್ದೆ, ನಾವು ಹುಡುಗ ಗೊತ್ತಿಲ್ಲ ನನಗೆ. ಪಾಪ ನಮಗಂತೂ ಭಾಳ ಬೇಸರ ಆಯಿತು. ನಾವು JB ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕಾರ್ಯಕ್ರಮ ಇತ್ತು. ನಾನಿವತ್ತು ಮೀಟಿಂಗ್ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರು ನಮ್ಮ ರಘಣ್ಣವರು ಮತ್ತು ಆಮೇಲೆ ನಮ್ಮ ವೆಂಕಟೇಶ್ವರು ಇನ್ನೂ ಹಲವಾರು ನಮ್ಮ ಸ್ನೇಹಿತರುಗಳೆಲ್ಲನೂ ಮೀಟಿಂಗ್ ಮಾಡ್ಬೇಕಂತಿದ್ವಿ. ನಮ್ಮ ರಘಣ್ಣವ್ರು ಫೋನ್ ಮಾಡಿ, ಅಣ್ಣ ಹಿಂಗಾಗಿದೆ, ಈ ಪರಿಸ್ಥಿತಿಗಳಲ್ಲಿ ನಾವು ಹೆಂಗೆ ಮೀಟಿಂಗ್ ಮಾಡೋದು? ಮೀಟಿಂಗ್ ನಮ್ಮ ಮುಖ್ಯ ಅಲ್ಲಪ್ಪ, ಮನೆಗೆ ಓಡಿ ಬರೋಣ. ನಮ್ಮ ಸಮುದಾಯದ ನಾಯಕರು ಭೋಜನ ಮಾಯಾವತಿ ಮೇಡಮ್ ಅವರು ಕಟ್ಟಂಥ ಭೋಜನ ಸಮಾಜ ಪಾರ್ಟಿಯಲ್ಲಿ ನಾನು 98-96
ಪ್ರಪ್ರಥಮ ಬಾರಿಗೆ ಮಾಯಾವತಿ ಮೇಡಮ್ ಅವರು CM ಆದಾಗ ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ. ಆವಾಗ ನಾನು SLC ಪಾಸ್ ಆಗಿ ಅವರು ಬಹುಜನ ಸಮಾಜ ಪಾರ್ಟಿಯಲ್ಲಿ ಒಂದು 10 ಜನ ಇದ್ದು, ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಒಂದು ಕಾರ್ಯದರ್ಶಿಯಾಗಿ SC ಮೋರ್ಚಾದಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಇನ್ನೇನ ಅತಿ ಶೀಘ್ರದಲ್ಲೇ ಅವ್ರನ್ನೇನೋ ಬಂದಿಲ್ಲ ಅಂದರೆ ಅಲ್ಲಿ ನಾವು ಗೃಹ ಸಚಿವರ ರಾಜೀನಾಮೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಚಳವಳಿ ಮಾಡ್ತೀವಿ. ಮಾನ್ಯ ಗೃಹ ಸಚಿವರೇ BR ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು, ನಾನು ಭಾಳ ಇದರಲ್ಲಿ ಹೇಳ್ತಾ ಇದ್ದೀನಿ, ನೀವು ಕೊಡೋ ಹಣ ಅವ್ರಿಗೆ ಸಿಗಲ್ಲ, ನೀವು ಕೊಡೋ ಬೆಲೆ ಸಿಗಲ್ಲ, ಆಮೇಲೆ ಆ ಮಕ್ಳಿಗೆ ತಂದೆ ಆಗೋರು ಯಾರಿಲ್ಲ, ಆ ಮಗುಗೆ ಗಂಡನಾಗೋನು ಯಾವನಿರಲ್ಲ, ಅಂಥ ಕಿಡಿಗೇಡಿಗೆ ಯಾವ ಪನಿಷ್ಮೆಂಟ್ ಕೊಡ್ತೀರ ನೀವೇ ಯೋಚನೆ ಮಾಡಿ ಇಂಥ ವಿಚಾರದಲ್ಲಿ. ಯಾಕಂದರೆ ನೀವು ಒಳ್ಳೆ ಉನ್ನತ ನಾಯಕರಿದ್ದೀರಿ, ನಮ್ಮ ಗೃಹ ಸಚಿವರು ವ್ಯವಸ್ಥಿತವಾಗಿ ಅವ್ರಿಗೆ ನ್ಯಾಯ ಕೊಟ್ಟು ವ್ಯವಸ್ಥಿತವಾಗಬೇಕು. ಹಿಂದೆ ನಿಮ್ಮ ತಂದೆಯವರು ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿಯಲ್ಲಿ 8 ಜನ ಸಚಿವ ದಾನ ಮಾಡಾಕಿದ್ರು. ಇವತ್ತು ಒಂದು ಆಗಿದೆ. ಇದೊಂದು ಮನಸ್ಸಿನಲ್ಲಿ ಇಟ್ಕೊಂಡು ದಲಿತರಿಗೆ ಇನ್ನೇನ ಮುಂದೇನೋ ಈ ಥರ ಕಾರ್ಯಕ್ರಮಗಳೇನೋ ನಡೆಸಿ ಆಮೇಲೆ ಏನಾದರೂ ಕೊಲೆಗಡಗಳೇನು ಆಯ್ತಂದರೆ ತಮ್ಮ ರಾಜೀನಾಮೆಗೆ ಕಟ್ಟಿಟ್ಟ ಬುತ್ತಿ ಇದು. ನಾನು ಹೇಳ್ತಾ ಇರೋದು ಏನಂದರೆ ಗೃಹ ಸಚಿವರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ ನಾವು. ಯಾಕಂದ್ರೆ ಏನೇ ಮಾಡಲಿ ಎಲ್ಲ ವಿಷಯದಲ್ಲಿದೆ, ಪೆನ್ ಇದೆ, ಪೇಪರ್ ಇದೆ, ಎಲ್ಲ ಇದು ಮಾಡಲಿ. ಈ ಮಚ್ಚುಗಳು ಲಾಂಗ್ಗಳು ತಗೊಂಡು ಪಾಪ ಸರ್ಕಲಲ್ಲೇ ಹೊಡಿತಾರಂದ್ರೆ ಒಬ್ಬ ಬೆಳಿಬಾರ್ದ, ಒಬ್ಬ ದಲಿತನ ಬೆಳಿಬಾರ್ದ, ಇದ್ದ ಹಂಗೆ ಇರಬೇಕಾ? ಇದೆಲ್ಲ ನಾವು ಖಂಡಿಸ್ತೀವಿ. ದಯವಿಟ್ಟು ಇಂಥ ವಿಚಾರಗಳು ಯಾವುದೇ ಕಾರಣಕ್ಕೆ ಆಗಬಾರ್ದು. ಅವ್ರ ಹಿಂದೆಗಡೆ ನಾವು ಇರ್ತೀವಿ. ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಮಾದಿಗ ಸಂಘಟನೆಗಳು, ಎಲ್ಲ ಜನಪರ ಸಂಘಟನೆಗಳು, ಪ್ರತಿಯೊಂದು ಸಂಘಟನೆಗಳು ಅವ್ರು ಹಿಂದಿರ್ತವೆ. ಯಾವುದೇ ಸಂಘಟನೆ ಕಾರ್ಯಕರ್ತರು ಹೇಳ್ಕೊಡಲ್ಲ ನೀನು ಹಿಂಗೆ ಮಾಡಿ ಅಂತೇಳಿ. ಈ ಮಾಡಿರೋಂಥ ಈ ಕುಲ್ಗೇಡ್ಕರು, ಆಮೇಲೆ ಇನ್ನೊಂದು ಕೆಲವು ಮಾಹಿತಿಗಳು ಬಂದಿದೆ ನಮಗೆ. ಕೆಲವೆಲ್ಲ ಇಸ್ಪೀಟ್ಗಳು ಆಡ್ತಾಯಿದ್ರು, ದಾಂಧಲೆ ಮಾಡ್ತಾಯಿದ್ರು, ಕೋಳಿ ಪಂದ್ಯಗಳು ಆಡ್ತಾಯಿದ್ರು, ಅದನ್ನೆಲ್ಲ ಮಾಹಿತಿ ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಕೆಲವು ಪೊಲೀಸರಿಗೆ ಮಾಹಿತಿ ಕೊಟ್ಟವ್ರೆ. ಆಮೇಲೆ ಇವನಿದ್ರೆ ನಾವು ಉದ್ಧಾರ ಆಗಲ್ಲ ಅಂತೇಳಿ ಕೆಲವು ಕಿಡಿಗೇಡಿಗಳು ಇಂಥ ಕೆಲಸಗಳ ಮೇಲೆ ಮಾಡವ್ರೆ. ಅದು ಶಾಶ್ವತ ಅಲ್ಲ. ನಿಮಗೆ ಇವತ್ತು ಅವ್ರಿಗಾಗಿದ್ದೆ ಭಗವಂತ ನಿಮ್ಗೆ ಇವತ್ತಲ್ಲ ನಾಳೆ ನಿಮ್ಮ ಹೆಂಡತಿ ಮಕ್ಕಳು ನೋಡಿಸ್ತಾರೆ. ಅವ್ರು ಎಷ್ಟು ಜನ ನೀವು ಅಯ್ಯೋ ಅನ್ಸಿರ್ತೀರೋ ಅದು 100% ನಿಮ್ಗೆ ಆಗುತ್ತೆ. ಈ ವಿಚಾರದಲ್ಲಿ ನಾವು ಯಾವುದು ಇದು ಮಾಡೋಕ್ಕಲ್ಲ. ಇನ್ನೇನ ಈ ರಾಯಚೂರು ಜಿಲ್ಲೆಯಲ್ಲಿ ಈ ಥರ ಘಟನೆಗಳಾಗೋದು ಕಂಡು ಬಂದಂದರೆ ಇಡೀ ರಾಯಚೂರಲ್ಲ ಇಡೀ ರಾಜ್ಯನೇ ನೋಡ್ಬೇಕು, ಹಂಗೆ ಮಾಡ್ತೀವಿ. ದಲಿತರ ವಿಚಾರಕ್ಕೆ ಬರಕ್ಕೆ ಹೋಗ್ಬೇಡಿ. ಈ ಜನರಲ್ಲ ನೀವೇನ ಮಾಡ್ಕೊಡ್ರಿ. ದಲಿತ ವಿಚಾರಕ್ಕೆ ನಾನು ಬಂದು ಇದು ಮಾಡೋದಂದರೆ ಆಮೇಲೆ ಕೆಲವರು ನಮ್ಮ ದಲಿತರನ್ನೂ ಜೊತೆಗೆಲ್ಲ ಹಾಕೊಂಡು ನೀವೆಲ್ಲ ಮಿಂಗಲ್ ಮಾಡೋಂಥ ಕೆಲಸ ಮಾಡಕ್ಕೆ ಕೊಡ್ರಿ. ಅಂಥದ್ದು ಏನಾದ್ರು ನಮ್ಮ ದಲಿತರು ಮಾಡೋಣ ಅಂತ ಗೊತ್ತಾಯ್ತು ಅಂದರೆ ಅವ್ರಿಗೇನು ಕಲಿಸ್ಬೇಕು. ನಮ್ಮ ನಾಯಕರಿದ್ದಾರೆ, ನಮ್ಮ KH ಮುನಿಯಪ್ಪನವ್ರು ಇದ್ದಾರೆ, ನಮ್ಮ ಮಾರಸಂದ್ರ ಮುನಿಯಪ್ಪನವ್ರು ಇದ್ದಾರೆ, M ಹೆಂಗಸ್ವಾಮಿಯವರು ಇದ್ದಾರೆ, ದೊಡ್ಡ ನಾಯಕರುಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ಈಗ ರಾಯಚೂರಲ್ಲಿ ನಮ್ಮ ಸುಮಾರು ಜನ ನಮ್ಮ ಇದ್ದಾರೆ ನಾಯಕರುಗಳು. ನಮ್ಮ ಬಂದೇ ಬಂದವರೇ, ದೇವನಹಳ್ಳಿಯಿಂದ ಬಂದೋಗಿದ್ದಾರೆ, ಸುಮಾರು ಜನ ಬಂದವರು ನಮ್ಮ ಸ್ನೇಹಿತರುಗಳು. ಇನ್ನೊಂದು ಸರಿ ಏನಾದರೂ ಈ ಥರ ಏನಾದ್ರು ಆಗಿ ಬಂದಂದ್ರಲ್ಲೇ ಆಮೇಲೆ ಪೊಲೀಸವ್ರಿಗೆ ಚಳಿ ಬಿಡಿಸ್ತೀವಿ. ತಿಳ್ಕೊಂಡ್ರೆ ಇಲ್ಲಲ್ಲ ನೀವು ಅಲ್ಲಾಡೋದು. ಆಮೇಲೆ ಬೆಂಗಳೂರು ರಾಜಧಾನಿ ವಿಧಾನಸೌಧಕ್ಕೆ ಅಲ್ಲಿ ಇದು ಮಾಡ್ಸಾಕ್ತೀವಿ. ಪೊಲೀಸ್ ಅಧಿಕಾರಿಗಳು ಮೊದಲು ಹೇಳ್ತಾ ಇದ್ವಿ, ಎಚ್ಚರಿಕೆ ಕೊಡ್ತಾ ಇದ್ವಿ. ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನನ್ನ ಉಲ್ಲಂಘನೆ ಮಾಡಕ್ಕೆ ಹೋಗ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಕಷ್ಟಪಟ್ಟು ಸಂವಿಧಾನ ಬರ್ತಾರೆ. ಆ ಸಂವಿಧಾನ ಯಾಕೆ ಉಲ್ಲಂಘನೆ ಮಾಡ್ತೀರ? ನೋಡಿ, ಈ ಊರಲ್ಲಿ ಪಾಪ ಏನೋ ಒಬ್ಬ ವಿದ್ಯಾವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಕ ಫಲಕ ಮಾಡಿ ಸ್ವಂತ ಖರ್ಚಿಂದ ಮಾಡ್ತಾರೆ. ಅಂಥವ್ರು ನೀವು ಬಲಿಪಾಶ ಮಾಡ್ತೀರ ಅಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ನಿಮಗೆ ಅಂಬೇಡ್ಕರ್ ಸಿದ್ಧಾಂತ ಗೊತ್ತಾ? ನಿಮಗೆ ಅಂಬೇಡ್ಕರ್ ಸಿದ್ಧಾಂತ ಯಾವನು ಗೊತ್ತಿಲ್ಲದ್ರೆ ಇವೆಲ್ಲ ಬರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ರೆ ಅದನ್ನು ಪೆನ್ನು ಪೇಪರ್ ಹೇಳಿ ಅಂದರೆ ನೀವು ಬಚ್ಚುಲ್ಲ ಆಂಗ್ಲಿ ಹಿಡ್ಕೊಂಡು ಕಾನೂನು ವಿರುದ್ಧವಾಗಿ ನಡೀತೀರಿ ಅಂದರೆ ನಿಮ್ಗೆ ನಾಚಿಕೆ ಆಗಬೇಕು. ದಯವಿಟ್ಟು ಇಂಥವಕ್ಕೆಲ್ಲ ನಾವು ಖಂಡನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಥರದ್ದು ಏನಾದರೂ ನಡೆದ್ರೆ ಅಂದರೆ ಇಡೀ ಬಂದ್ ಮಾಡೋದಲ್ಲ, ಆಮೇಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೀವೇ ನೋಡಬೇಕು. ಆಮೇಲೆ ಆ ಪರಿಣಾಮನ ನೀವೇ ಎದುರಿಸಬೇಕಾಗುತ್ತೆ. ಇಲ್ಲಿನ SB ಅವ್ರಿಗೂ ನಾನು ಖಡಕ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಸಾಹೇಬ್ರೆ, ಇವತ್ತು ನೀವೇನೇ ಇದು ಮಾಡಿದ್ರು ನಾವು ಪೊಲೀಸ್ ಮಹಾನಿರ್ದೇಶಕರಾದಂಥ ನಾವು ಸಲೀಂ ಅಹಮದ್ ಅವ್ರಿಗೂ ನಾವು ನಾಳೆ ಸಂಘಟನೆಯಿಂದ ಬುಧವಾರ ಗುರುವಾರ ಒಂದು ಪತ್ರಿಕಾಗೋಷ್ಠಿ ಕರೆದು ಅವ್ರಿಗೂ ಒಂದು ವಾರ್ನಿಂಗ್ ಮಾಡ್ತೀವಿ. ಇಲ್ಲಿರೋಂಥ SB ಅವ್ರನ್ನ ಇಮಿಡಿಯೇಟ್ಲಿ ವರ್ಗಾವಣೆ ಮಾಡಬೇಕಿಲ್ಲ, ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಪೊಲೀಸ್ ವ್ಯವಸ್ಥೆನ ಹದಗೆಟ್ಟಿರೋದ್ರಿಂದ ಇಲ್ಲಿ ಬಡಬಗ್ಗರನ್ನೆಲ್ಲ ಕೊಲೆ ಮಾಡಿ ಇದು ಮಾಡಿದ್ದಾರೆ. ಈ ಪೊಲೀಸ್ ವ್ಯವಸ್ಥೆ ಏನಾಗಿದ್ದಾರೆ, ಈ ಭಾಗದಾಗಿರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆಗೋದು, ಈ DYSP ಇರ್ಬೋದು, ಅವ್ರನ್ನೆಲ್ಲ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಮೇನ್ ಅವ್ರು ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ನೀವು ವ್ಯವಸ್ಥೆ ಆಗಲ್ಲ. ಆಮೇಲೆ ಯಾರು SB ಡ್ಯೂಟಿ ವಹಿಸ್ತಿರೋ ಅಂಥ SB ಡ್ಯೂಟಿ ಮಾಡೋಂಥವ್ರನ್ನೂ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಅವ್ರನ್ನ ಡಿಸ್ಮಿಸೇ ಮಾಡಬೇಕಂತ ಹೇಳ್ತೀವಿ. ಯಾಕಂದರೆ ಅವನು ಏನೇ ಆಗಿರಲಿ ಪೊಲೀಸ್ಗೆ ಗೊತ್ತಿರೋ ಮಾಹಿತಿಗಳು ಏನಿರಲ್ಲ, ಎಲ್ಲ ನಡೆಯುವಂಥ ವಿಚಾರನ ತಗೊಂಡೋಗಿ ಪೊಲೀಸ್ಗೆ ಹೇಳಿದ ತಕ್ಷಣ ಪೊಲೀಸರ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಯಾಕೆ ಕೊಡಿಸಿರಲ್ಲ ಅಂತಂದ್ರೆ ಅದು ಅಂತ ಆಗಬೇಕು. ಅದು ತನಿಖೆ ಆಗಬೇಕು. ಈ ತನಿಖೆನ COD CBI ಅದು ತಪ್ಪದ್ರೆ ಇನ್ನೂ ಹೆಚ್ಚಿನ ಕೇಂದ್ರ ಸರ್ಕಾರಕ್ಕೂ ಇದು ಮಾಡಿಸಿ CCB ಲೆವೆಲ್ ತನಿಖೆ ಆಗಿ ಅದು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳ್ತಾ ಇವತ್ತು ನಮಗೆ ಈ ನೋವಲ್ಲಿ ನಾವು ಹೇಳ್ಕೊಳಕ್ಕಾಗ್ತಲ್ಲ. ನಮ್ಗೆ ಮಕ್ಕಳು ಮರಿಗಳಿದ್ದಾವೆ. ಮುಂದಿನ ದಿನ ಈ ಥರ ಯಾರಿಗೂ ಆಗಬಾರ್ದು. ಅಪ್ಪ ಇಲ್ಲಿ ನೋಡಿ, ಈಗ ಇಲ್ಲಿ ಎಲ್ಲ ಮಕ್ಕಳು ಮರಿಗಳ ಚೆನ್ನಾಗಿ ಆಡ್ಕೊಂಡಿರೋ ಪ್ರದೇಶದಲ್ಲಿ ಇವತ್ತು ಏನಾಗ್ಬಿಟ್ಟಿದೆ, ಈ ಪರಿಸ್ಥಿತಿನ ತಣ್ಣಗಾಗ್ಬಿಟ್ಟಿದೆ. ಅದಕ್ಕೆಲ್ಲ ಇದು ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಇಲ್ಲಿ ಏನೋ ಯಾರು ಸಾಕ್ಷಿ ಹೇಳಲ್ಲ, ಅದು ಹೇಳಲ್ಲ, ಇದು ಹೇಳೋಣ ಅಂತ ಏನಿದಿಲ್ಲ.
ಇದು ಸಾಕ್ಷಿ ಹೇಳಿಲ್ಲ ಅಂದ್ರೆ ಆಗ್ತದೆ, ಸಾಕ್ಷಿ ಹೇಳಿದ್ರು ಆಗ್ತದೆ. ಪೊಲೀಸರು ಇದೆಲ್ಲ ಮಿಸ್ಗೈಡ್ ಮಾಡೋಕೆ ಹೋಗ್ಬೇಡ್ರಿ ನೀವು. ವಾಲಂಟ್ರಿಗೆ ಆಗಿರೋದು ಮರ್ಡರ್ ಕೆಲಸ ಏನಿದೆ ವ್ಯವಸ್ಥಿತವಾಗಿ ಇದು ಮಾಡಿರಿ. ಈ ಒಂದು ವಿಚಾರ ಸಮಾಜ ಕಲ್ಯಾಣ ಇಲಾಖೆ ಅಂತ ಆಯ್ತಿರೋದಂಥ ರಾಕೇಶ್ ಕುಮಾರ್ ಅವ್ರಿಗೂ ಮತ್ತು ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಸಚಿವರು ಇನ್ನೂ ಆಗಲಿಲ್ಲ. ಅವ್ರು ಏನಿದಾರೋ ನಾವು ನಾಳೆ ನಾಡದ ಈ ವಿಚಾರದಲ್ಲಿ ನಾವು ಎಫ್ ಐ ಆರ್ ಎಲ್ಲ ತೊಗೊಂಡು ಬೆಂಗಳೂರಲ್ಲಿ ಏನು ಬೇಕಾ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ನೀವೇನು ಮಾಡಿದ್ರೆ ನೀವು ಇಲ್ಲಿ ಎಗಲಾಡ್ಬೋದು. ಅಲ್ಲಿ ಬೆಂಗಳೂರಲ್ಲಿ ರಾಜಧಾನಿ ವಿಧಾನಸೌಧ ನುಗ್ಸೋದು ನಮ್ಗೆ ಗೊತ್ತಿದೆ. ಆಮೇಲೆ ಅಲ್ಲಿ ಬಿಡಲ್ಲ, ಮೊದಲು ತಿಳ್ಕೊಂಡಿರಿ. ಈ ವಿಚಾರಗಳಲ್ಲಿ ಎಲ್ಲಿ ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರೋದ್ರು ಅಲ್ಲಿ ವಿಧಾನಸೌಧದಲ್ಲಿ ನುಗ್ಗಿಸ್ತೀವಿ. ವಿಧಾನಸೌಧ ನುಗ್ಗಿಸಿ ಆಮೇಲೆ ಇದು ಮಾಡ್ತೀವಿ. ಇಡೀ ಎಂಟೈರ್ ಇರೋಂಥ ದಲಿತ ಸಂಘಟನೆಲ್ಲ ವಿಧಾನಸೌಧ ನುಗ್ಗಬೇಕಾಗುತ್ತೆ. ಈ ಒಂದು ವಿಚಾರದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತೀನಿ, ಶಿವಕುಮಾರ್ ಸಾಹೇಬ್ರೆ, ನೀವು ಏನು ವಹಿಸ್ಕೊಂಡಿದ್ರೆ ನೀವು ಗೃಹ ಸಚಿವರ ಇಲಾಖೆನ ಕ್ಲೀನಾಗಿ ಹದ್ಬಸ್ತಲ್ಲಿ ಇಡಬೇಕು. ನೀವು ಮಾಡಿ, ನೀವು ಕಾನೂನು ಚೌಕಟ್ಟಲ್ಲಿ ನಾವು ನಿಮಗೆ ಬೆನ್ನೆಲುಬಾಗಿರ್ತೀವಿ. ಯಾಕಂದ್ರೆ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೀವು ಈಗ ನಾವು ಗೃಹ ಸಚಿವರಿಗೆ ಆದೇಶ ಮಾಡಿ ಅವ್ರ ಮೇಲೆ ಗೂಂಡಾ ಕಾಯ್ದೆಗಳೆಲ್ಲ ಇಲ್ದಿದ್ದ ಕಾನೂನುಗಳೆಲ್ಲ ಹಾಕಿ ಅವ್ರು ಈಚನೆ ಬರ್ದಿರೋ ಮಾಡಬೇಕು. ಒಂದು ವೇಳೆ ಏನಾದರೂ ಅವ್ರಿಗೇನೋ ಬೇಲುಗಿಲ್ಲ ಏನಾದರೂ ಕೊಟ್ಟಲ್ಲಿ ನಿಮ್ಮ ಸರ್ಕಾರ ವಿರುದ್ಧವಾಗಿ ನಾವು ರಾಜೀನಾಮೆ ಒತ್ತಾಯಿಸಿ ಸರ್ಕಾರವನ್ನು ಬೆಳೆಸ್ತೀವಿ. ಇದರಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್. ನಮ್ಮ ಹೆಸರು ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಓಕೆಮ್ಮ, ಧೈರ್ಯವಾಗಿರೋ.